ಗೋಲ್ಡ್ ಅಂಡ್ ಸಿಲ್ವರ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫ್ರೆಶ್ ಆಲ್ ಟೈಮ್ ಆಗಿ ಹೊಡಿತಾ ಇದೆ. ಇನ್ನು ರುಪಿ ನೋಡೋದಾದ್ರೆ ವೀಕ್ ಆಗೋದಕ್ಕೆ ಏನ್ ರೀಸನ್, 91 ಮಾರ್ಕ್ ವರ್ಗೂ ಟ್ರೇಡ್ ಆಗ್ತಾ ಇದೆ. ಇನ್ನು US ಟ್ಯಾರಿಫ್ ರಿಲೇಟೆಡ್ ಆಗಿ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ, ಇನ್ನು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನು ಕ್ರಿಯೇಟ್ ಆಗ್ತಾ ಇದಾವೆ, ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಓವರಿ ಏನಿದೆ, ಇನ್ನು ನಿಫ್ಟಿ ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ಯಾವ ತರ ಪ್ರೈಸ್ ಆಕ್ಷನ್ ಇರುತ್ತೆ ಅಂತ ಅನಾಲಿಸಿಸ್ ನೋಡ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಈ ವೀಕ್ ಅಲ್ಲಿ 48 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 25,966 ಅಲ್ಲಿ ಕ್ಲೋಸ್ ಆಗಿದ್ರೆ, ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 850 ಪಾಯಿಂಟ್ಸ್ ಡೌನ್ ಆಗಿದೆ. ಇನ್ನು ಡೌಜನ್ಸ್ ಮಾರ್ಕೆಟ್ ನೋಡೋದಾದ್ರೆ 768 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ರಾತ್ರಿ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಮೇನ್ 3 ಸ್ಟೇಟ್ಮೆಂಟ್ಸ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಅಮೆರಿಕನ್ ಸೋಲ್ಜರ್ಸ್ಗೆ $1,750 ಕ್ರಿಸ್ಮಸ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಅವರು ಅನೌನ್ಸ್ ಮಾಡಿದ್ದಾರೆ. ಸೊ 17,50,000 ಮೆಂಬರ್ಸ್ ಇದ್ದಾರೆ ಅಮೆರಿಕನ್ ಸೋಲ್ಜರ್. ಅವ್ರಿಗೆಲ್ಲ $1,750 ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಆಲ್ಮೋಸ್ಟ್ 1,70,000 ರೂಪಾಯಿಯಷ್ಟು ಅವರು ಕ್ರಿಸ್ಮಸ್ ಗಿಫ್ಟ್ ಕೊಡ್ತಾ ಇದೀನಿ ಅಂತ ಒಂದು ಫಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕಮಿಂಗ್ ಡೇಸ್ ಅಲ್ಲಿ, ಅಂದ್ರೆ ಕಮಿಂಗ್ ಇಯರ್ ಅಲ್ಲಿ 2026 ಅಲ್ಲಿ ಫೆಡ್ ಚೇರ್ಮನ್ ಚೇಂಜ್ ಆಗ್ತಾರೆ. ಅದ್ರ ಜೊತೆಗೆ ಅವರು 2 ರೇಟ್ ಕಟ್ ಅಂತ ಹೇಳಿ 2 ರೇಟ್ ಕಟ್ ಇರುತ್ತೆ ಅಂತ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೂರನೇದು ಬಂದ್ಬಿಟ್ಟು ಫಾರ್ಮಾ ಕಂಪನೀಸ್ ಅಮೆರಿಕದಲ್ಲಿ ಅವ್ರಿಗೆ ಮನ ಬಂದಂತೆ ಇಷ್ಟ ಬಂದಂತೆ ರೇಟ್ ನ ಫಿಕ್ಸ್ ಮಾಡ್ಬಿಟ್ಟು ಡ್ರಗ್ಸ್ ನ ಮಾರ್ತಿದ್ದಾರೆ. ಅಂದ್ರೆ ಫಾರ್ಮಸಿಂದ ಮಾರ್ತಿದ್ದಾರೆ ಡ್ರಗ್ಸ್ ನ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಮಾಡ್ತಾರೆ. ಇದಕ್ಕೆಲ್ಲ ಕಡಿವಾಣ ಆಗ್ಬೇಕು ಕಮಿಂಗ್ ಡೇಸ್ ಅಲ್ಲಿ. ಜನವರಿ 1 ಇಂದ ಇಂಡಿಯಾದಲ್ಲಿ ಯಾವ ತರ DCA ಇದೆ, ಡ್ರಗ್ ಕಂಟ್ರೋಲ್ ಆಕ್ಟ್ ಬಂದಾಗ ಪ್ರೈಸ್ ಗವರ್ನಮೆಂಟ್ ಯಾವ ತರ ಡಿಸಿಷನ್ ಮಾಡುತ್ತೋ ಅದೇ ತರ ಅಮೆರಿಕದಲ್ಲಿ ಜನವರಿ 1, 2026 ಇಂದ ಈ ಡ್ರಗ್ ಕಂಟ್ರೋಲ್ ಆಕ್ಟ್ ಬರುತ್ತೆ. ಅದನ್ನ ಡ್ರಗ್ ನ ಕಡಿಮೆ ಒಂದು ಕಂಟ್ರೋಲ್ ಬೆಲೆಗೆ ತಂದು ಮಾರಬೇಕಾಗುತ್ತೆ. ಅದರಿಂದ ಎಷ್ಟಕ್ಕಂದ್ರೆ ಅಷ್ಟಕ್ಕೆ ಮಾರ್ತಾ ಇರೋದ್ರಿಂದ ಅಮೆರಿಕದ ಪ್ರಜೆಗಳು ನಷ್ಟ ಹೋಗ್ತಾ ಇದ್ದಾರೆ ಅಂತಾನು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಇಂಡಿಯಾಗೆ ಏನಾಗುತ್ತೆ, ಇಂಡಿಯಾದಿಂದ ಬ್ರಾಂಡೆಡ್ ಅಂತ ಹೇಳ್ಬಿಟ್ಟು ದೊಡ್ಡ ಕಂಪ್ನಿಗಳೇನಿಲ್ಲ ಅಲ್ಲಿ ಇರೋದು. ಮುಖ್ಯವಾಗಿ ವಕಾರ್ಡ್ ಫಾರ್ಮಾ ಮತ್ತು ಸನ್ ಫಾರ್ಮಾ. ಅದರಿಂದನೇ ಗುರುವಾರ ನೋಡಿ ಆ 2 ಸ್ಟಾಕ್ಗಳನ್ನು ಬಿಗ್ ಲಾಸ್ ಅಲ್ಲಿ ಲೂಸರ್ಸ್ ಅಲ್ಲಿ ಅವೆರಡೂ ಇತ್ತು. ಸೊ ಅದರಿಂದ ಲಾಸ್ ಆಗೋದು ಸ್ವಲ್ಪ ಕಂಪ್ನಿಗಳು ಮಾತ್ರನೇ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಫಾರ್ಮಾ ಫೀಲ್ಡ್ಗೆ ನೆಗೆಟಿವ್ ಅಂತಾನೆ ಹೇಳ್ಬೋದಾಗಿದೆ. ಸೊ ಇನ್ನ CPI ಡೇಟಾ ಬಂದಿದೆ. CPI ಡೇಟಾ ಬಂದಿದ್ದ ದಿವಸ ಅಂದ್ರೆ ಗುರುವಾರ ನೈಟ್ ಅನೌನ್ಸ್ಮೆಂಟ್ ಮಾಡುವಾಗ ಏನು ಡೌಜನ್ ಮಾರ್ಕೆಟ್ 400 ಪಾಯಿಂಟ್ಸ್ ರ್ಯಾಲಿ ನೋಡಿತ್ತು, ಆ CPI ಇನ್ಫ್ಲೇಷನ್ ಡೇಟಾ 2.7% ಅಂತ ಹೇಳಿದ ತಕ್ಷಣನೇ ಅದೆಲ್ಲಾನು ವಾಪಸ್ ಬರುತ್ತೆ, ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಜಪಾನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡಿದೆ ಇವತ್ತು. ಮೇನ್ ರೀಸನ್ ಬಂದ್ಬಿಟ್ಟು ಬ್ಯಾಂಕ್ ಆಫ್ ಜಪಾನ್ 7.75% ರೇಟ್ ನ ಹೈಕ್ ಮಾಡಿದೆ. ನೋಡಿ, ಫೆಡ್ ರೇಟ್ ಕಟ್ ಮಾಡಿದೆ, ಇಂಡಿಯಾದವರು ರೇಟ್ ಕಟ್ ಮಾಡಿದ್ದಾರೆ. ಆದ್ರೆ ಜಪಾನ್ ಸೆಂಟ್ರಲ್ ಬ್ಯಾಂಕ್ ಮಾತ್ರ ರೇಟ್ ಹೈಕ್ ಮಾಡಿ 1955 ಇಂದ ಇದೇ ಹೈಯೆಸ್ಟ್ ರೇಟ್ ಅಂತಾನೆ ಹೇಳ್ಬೋದಾಗಿದೆ. ಸೊ ಇನ್ನು ನಾವು ಇಷ್ಟೆಲ್ಲ ಹೇಳ್ತಾ ಇರೋದೇನು, ಟ್ಯಾರಿಫ್. ಸೊ ಟ್ಯಾರಿಫ್ ಅಂತ ಬಂದಾಗ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಆಗಿ ಸ್ಟಾಲಿನ್, ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಸ್ಟಾಲಿನ್ ಅವರು ಒಂದು ಪತ್ರ ಬರೆದಿದ್ದಾರೆ ನರೇಂದ್ರ ಮೋದಿಗೆ. ಸೊ ಟೆಕ್ಸ್ಟ್ ಈ ಟ್ಯಾರಿಫ್ ಏನ್ ಹಾಕಿದ್ದಾರೆ, US ಟ್ಯಾರಿಫ್, ಅಡಿಷನಲ್ ಟ್ಯಾರಿಫ್ ಪ್ಲಸ್ ಪ್ರೀವಿಯಸ್ ಟ್ಯಾರಿಫ್ ಓವರ್ ಆಲ್ ಆಗಿ 50% ಟ್ಯಾರಿಫ್ ಹಾಕಿರೋದ್ರಿಂದ ತ್ರಿಪುರಿಂದ ಟೆಕ್ಸ್ಟೈಲ್ ಹೆಚ್ಚಿಗೆ ಎಕ್ಸ್ಪೋರ್ಟ್ ಆಗೋದು. ಓವರ್ ಆಲ್ ಆಗಿ 28% ಅಷ್ಟು US ಗೆ ಎಕ್ಸ್ಪೋರ್ಟ್ ಆಗುತ್ತೆ ತ್ರಿಪುರಿಂದ. ಸೊ ಅಲ್ಲಿ 15,000 crores ಅದು ಒಂದಕ್ಕೆ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೆದಿದ್ದಾರೆ. ಇದನ್ನ ಏನಾದ್ರೂ ಮಾಡಿ ಟ್ಯಾರಿಫ್ ನ ಕ್ಲಾರಿಫಿಕೇಶನ್ ತನ್ನಿ, ಆದಷ್ಟು ಒಂದು ಕ್ಲಾರಿಟಿ ತನ್ನಿ ಅಂತಾನೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಪ್ರೀವಿಯಸ್ಲಿ ಆಂಧ್ರ ಪ್ರದೇಶ್ ಚಂದ್ರಬಾಬು ನಾಯ್ಡು ಅವರು ಸೇಮ್ ಇದೇ ತರನೇ ಹೇಳಿದ್ದಾರೆ. ಶ್ರೀರಾಮ್ ಅನ್ನೋ ಒಂದು ಎಕ್ಸ್ಪೋರ್ಟ್ ಕಂಪ್ನಿಗೆ 25,000 crores ಲಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟೆ ಇದನ್ನ ನೀವೇನಾದ್ರೂ ಒಂದು ಸ್ಟೆಪ್ಸ್ ತಗೋಬೇಕು ಅಂತ ನರೇಂದ್ರ ಮೋದಿಗೆ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡಿ, ಟ್ಯಾರಿಫ್ ಅಂತ ಬಂದಾಗ ನಾವು ಟ್ಯಾರಿಫ್ ಬಗ್ಗೆ ಸುಮಾರು ದಿನಗಳಿಂದ ಮಾತಾಡ್ತಾನೆ ಬಂದಿದ್ವಿ. ಇವಾಗ ಟ್ಯಾರಿಫ್ ಕ್ಲಿಯರ್ ಆಗುತ್ತೆ, ಅವಾಗ ಕ್ಲಿಯರ್ ಆಗುತ್ತೆ, ನವೆಂಬರ್ ಕ್ಲಿಯರ್ ಆಗುತ್ತೆ, ಡಿಸೆಂಬರ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಕೊಂತಾನೆ ಬಂದಿದ್ವಿ. ಆದ್ರೆ ಪ್ರೋಗ್ರೆಸ್ ಮಾತ್ರ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಕೂತು ಮಾತಾಡಿ ಒಂದು ಟ್ಯಾರಿಫ್ ನ ಕ್ಲಾರಿಫಿಕೇಶನ್ ಬಂದು ಅವರು ಟ್ಯಾರಿಫ್ ನ ಕ್ಲಿಯರ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಂಡಿಯಾದಲ್ಲಿ ಮಾತ್ರ ಒಳ್ಳೆ ಹೈಯೆಸ್ಟ್ ಟ್ಯಾರಿಫ್ ಫ್ರಮ್ US ಇಂದ ಅಂತ ಹೇಳ್ಬೋದಾಗಿದೆ. 50% ಟ್ಯಾರಿಫ್ ಇಂಡಿಯಾಗೆ ಆಗ್ತಾ ಇರೋದು. ಅದರಲ್ಲೂ ಅಡಿಷನಲ್ ಟ್ಯಾರಿಫ್ ಏನಿದೆ ಅದು 25% ಅದು ತೆಗಿತಾರೆ ಯಾವಾಗ ಉಕ್ರೇನ್ ರಷ್ಯಾ ವಾರ್ ನಿಲ್ಲುತ್ತೆ, ಇಲ್ಲ ನಾವು ಇಂಪೋರ್ಟ್ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಕಡಿಮೆ ಮಾಡ್ಕೊಂತೀವಿ ಅವಾಗ ಕಡಿಮೆ ಮಾಡ್ತಾರೆ ಅಂತ ಇತ್ತು. ನೋಡಿ, ಇವೆಲ್ಲ ಏನಿಲ್ಲ. ಈಗ ಮೇನ್ ಬಂದಿರೋಂಥದ್ದೇ
FTA ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅದು ಬಂದಾಗ ಏನಾಗುತ್ತಂದ್ರೆ ಈ ಅಗ್ರಿ ಪ್ರಾಡಕ್ಟ್ ಅಂಡ್ ಡೈರಿ ಪ್ರಾಡಕ್ಟ್ಗೆ ನಮ್ಮಲ್ಲಿ ತುಂಬಾ ಒಡತೆ ಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿಂದ ತಂದೇನಾದ್ರೂ ಇಲ್ಲಿ ಡಂಪ್ ಮಾಡಿದ್ರೆ ಇಲ್ಲಿನ ರೈತರಿಗೆ ಉದ್ಯೋಗ ಅಲ್ಲ, ನಿರುದ್ಯೋಗ ಅನ್ನೋದು ತುಂಬಾ ಸೃಷ್ಟಿಯಾಗುತ್ತೆ. ನೋಡಿ, ಇವಾಗ ಹಳ್ಳಿ ಕಡೆ ಒಂದು ಹಸು ಇಟ್ಕೊಂಡು ಬದುಕ್ತಿರ್ತಾರೆ, ಸಣ್ಣ ಪುಟ್ಟ ರೈತರಾಗ್ಲಿ, ಏನೋ ಸ್ವಲ್ಪ ಬೆಳ್ಕೊಂಡು ತಿನ್ಕೊಂಡು ಸ್ವಲ್ಪ ಬೆಳೆದು ಅವರು ಗ್ರೋ ಆಗ್ತಾ ಇರ್ತಾರೆ, ಇಲ್ಲ ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಆದ್ರೆ ಅಗ್ರಿ ಪ್ರಾಡಕ್ಟ್ ನಾವು ಯಾವಾಗಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬರ್ತೀವೋ ಆಗ ಇಂಡಿಯಾದಲ್ಲಿ ಇಂಥದಕ್ಕೆಲ್ಲ ಹೊಡೆತ ಆಗ್ಬಿಟ್ಟು ನಮ್ಮಲ್ಲಿ ಬೆಲೆ ಕುಸಿತ ಅನ್ನೋದು ನೋಡೋ ಸಾಧ್ಯತೆ ಇರೋದ್ರಿಂದ ಇದು ತುಂಬಾ ಅಪಾಯಕಾರಿ ಅಂತ ಹೇಳ್ತಾರೆ. ನಾವು ಮೊದ್ಲಿಂದ ಹೇಳ್ತಾ ಇರೋದೇನು, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರನೇ ಅವರು ಅಡಿಷನಲ್ ಟ್ಯಾರಿಫ್ ಅಂತ ಎತ್ಕೊಂಡ್ಬಂದು ಅಲ್ಲಿಂದ ಅವರು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ತಾ ಇರೋ ರೀಸನ್ನೇ ಇದು ಅಂತ. ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಕೂತು ಏನ್ ಹೇಳ್ತಿರ್ತಾರೆ, ಸೊ ನಮ್ಗೆ ಒಳ್ಳೆ ಫ್ರೆಂಡು ಇಂಡಿಯಾದವರು, ಒಳ್ಳೆ ಫ್ರೆಂಡು, ನಮ್ಗೆ ಒಳ್ಳೆ ಪ್ರತಿಯೊಂದು ವಿಷಯದಲ್ಲಿ ಇಂಡಿಯಾನ ಅಪ್ರಿಶಿಯೇಟ್ ಮಾಡ್ತಾನೆ ಬರ್ತಿರ್ತಾರೆ. ಆದ್ರೆ ಟ್ಯಾರಿಫ್ ಬಂದಾಗ ಮಾತ್ರ ಅವರು ಯಾವುದೇ ರೀಸನ್ಗೂ ಅವರು ಕಡಿಮೆ ಮಾಡ್ತಿಲ್ಲ. ಈ ಟ್ಯಾರಿಫ್ ನೋಡಿ, ಟ್ಯಾರಿಫ್ ಅನ್ನೋದು ಮುನ್ನೆಲೆಗೆ ಬಂದಿದ್ದು ಯಾವಾಗ ಟ್ರಂಪ್ ಬರ್ತಾರೋ ಅವಾಗಿಂದ ಸ್ಟಾರ್ಟ್ ಆಗಿದ್ದು ಈ ಟ್ಯಾರಿಫ್. ಅದೇ ಈ ರೀಸನ್ ಅಲ್ಲೇ ಹೇಳ್ಬೇಕಾದ್ರೆ ಟ್ರೇಡ್ ಡಿಫಿಶಿಯೇಟ್ ನೋಡಿ, ಈ ಟ್ಯಾರಿಫ್ ಇಂದಾನೆ ಅಕ್ಟೋಬರ್ ಅಲ್ಲಿ 40 ಬಿಲಿಯನ್ ಟ್ರೇಡ್ ಡಿಫಿಶಿಯೇಟ್ ಆಗಿದ್ದು ನವೆಂಬರ್ ಅಷ್ಟೊತ್ತಿಗೆ 20 ಬಿಲಿಯನ್ ಟ್ರೇಡ್ ಡಿಫಿಶಿಯೇಟ್ ಆಗುತ್ತೆ. ಅಂದ್ರೆ ಇಂಪ್ರೂವ್ಮೆಂಟ್ ಕಾಣುತ್ತೆ, ಆದ್ರೆ ರುಪಿಯಲ್ಲಿ ಮಾತ್ರ ಯಾವುದೇ ಚೇತರಿಕೆ ಕಾಣೋದಿಲ್ಲ. ಈ ಟ್ರೇಡ್ ಡಿಫಿಶಿಯನ್ಸಿ ಇಂದನೇ ರುಪಿ ವೀಕ್ ಆಗ್ತಾ ಹೋಗ್ತಾ ಇದೆ. 91 ಮಾರ್ಕ್ ಅಲ್ಲಿ ಟ್ರೇಡ್ ಆಗಿದೆ. ಬುಧವಾರ 91 ಮಾರ್ಕ್ ಅಂದ್ರೆ ರೆಕಾರ್ಡ್ ಲೋ ವರ್ಗೂ ಟ್ರೇಡ್ ಆಯ್ತು. ಇದಕ್ಕೆ RBI ನವರು ಯಾವುದೇ ಒಂದು ಸ್ಟೆಪ್ ತಗೊಂಡಿಲ್ಲ ಅಂತಾನೆ ಕಾಣುತ್ತೆ. ಅದ್ರ ಜೊತೆಗೆ ಈ ಟ್ರೇಡ್ ಆಫ್ ಕಾಮರ್ಸ್ ಏನಿರುತ್ತೋ ಅವ್ರು ದೊಡ್ಡ ಸ್ಟೆಪ್ಸ್ ರುಪಿಗೆ ಏನಾಗೋದಕ್ಕೆ ತಗೊಂಡಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ನೋಡೋದಾದ್ರೆ, ಗೋಲ್ಡ್ ಅಕ್ಟೋಬರ್ ಅಲ್ಲಿ ಏನ್ ಹೈ ಹೊಡೆದಿತ್ತು, ಒಂದು ಬಿಗ್ ಫಾಲನ್ ಕಂಡಿತ್ತು. ಆದ್ಮೇಲೆ ಅಲ್ಲೇ ಸಸ್ಟೈನ್ ಆಗಿ ಸ್ಲೋ ಆಗಿ ರ್ಯಾಲಿ ಸ್ಟಾರ್ಟ್ ಆಗಿತ್ತು. ಯಾವಾಗ ಫೆಡ್ ರೇಟ್ ಕಟ್ ಆಗುತ್ತೋ ಆಗ ಗೋಲ್ಡ್ ಚಿಕ್ಕದಾಗಿ ರ್ಯಾಲಿ ಆಗ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಗೋಲ್ಡ್ ಅಲ್ಲೇ ಇದ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫ್ರೆಶ್ ಆಲ್ ಟೈಮ್ ಹೊಡಿತಾ ಇರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ರುಪಿ ಡಿಪ್ರಿಶಿಯೇಟ್ ಆಗ್ತಾ ಇರೋದು ಎಗೇನ್ಸ್ಟ್ ಡಾಲರ್. ಸೊ ಯಾವಾಗ್ಲೂ ಗೋಲ್ಡ್ ಟ್ರೇಡ್ ಆಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಾಲರ್ ಅಲ್ಲಿ. ಸೊ ನಾವು ಯಾವಾಗ ಇಂಪೋರ್ಟ್ ಮಾಡ್ಕೊಂತೀವೋ ಡಾಲರ್ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತೋ, ಅಂದ್ರೆ ರುಪಿ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತೋ ಆಗ ಗೋಲ್ಡ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗಿ ಫ್ರೆಶ್ ಆಲ್ ಟೈಮ್ ಆಗಿ ಹೊಡಿತದೆ. ಬುಧವಾರ ಅದು ಆಲ್ ಟೈಮ್ ಐಗೆ ಏನು ಅಕ್ಟೋಬರ್ ಅಲ್ಲಿ ಹೊಡಿತೋ ಅದೇ ಆಲ್ ಟೈಮ್ ಐಗೆ ಟಚ್ ಕೊಟ್ಬಿಟ್ಟು ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ 4 to 5% ಅಪ್ ಆಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವುದೇ ಒಂದು ಬಿಗ್ ರ್ಯಾಲಿ ಅಂತೂ ಕಾಣ್ತಿಲ್ಲ. ಮೇನ್ ರೀಸನ್ ಬಂದ್ಬಿಟ್ಟು ಆಲ್ರೆಡಿ ಎಷ್ಟೋ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ದಂಗೆ ಸೆಂಟ್ರಲ್ ಬ್ಯಾಂಕ್ಸ್ ಯಾವುದೇ ಒಂದು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ. ಫ್ರೆಶ್ ಬೈಯಿಂಗ್ ಆಗಲಿ ಆರ್ ಫ್ರೆಶ್ ಸೆಲ್ಲಿಂಗ್ ಆಗಲಿ ಯಾವುದೇ ಡಿಸಿಷನ್ಸ್ ಕ್ಲಾರಿಟಿ ಇಲ್ಲ. ಓನ್ಲಿ ರೇಟ್ ಕಟ್ ಆಗಿರೋದ್ರಿಂದನೇ ಚಿಕ್ಕ ಪುಟ್ಟ ರ್ಯಾಲಿ ಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಸಿಲ್ವರ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಪಾತ್ರ ಏನೂ ಇರಲ್ಲ. ಆದ್ರೆ ಡಿಮ್ಯಾಂಡ್ ಏನಿದೆ, ಪ್ರೀವಿಯಸ್ಲಿ ನಾವು ಮಾತಾಡ್ದಂಗೆ ಏನಿದೆ ಡಿಮ್ಯಾಂಡ್, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಸಪ್ಲೈ ಮಾತ್ರ ಸ್ಟಾಗ್ನೆಂಟ್ ಆಗಿರೋದ್ರಿಂದ ಈಗ ಸಿಲ್ವರ್ ರ್ಯಾಲಿ ಆಗ್ತಾ ಇದೆ. ಸೊ $66 per ounce ಅಲ್ಲಿ ಸಿಲ್ವರ್ ಆಲ್ ಟೈಮ್ ಫ್ರೆಶ್ ಆಲ್ ಟೈಮ್ ಆಗಿ ಹೊಡೆದು ಕಂಟಿನ್ಯೂಸ್ ರ್ಯಾಲಿ ಅಂತೂ ನೋಡ್ತಾ ಇದೆ. ಲಾಸ್ಟ್ 1 year ಅಲ್ಲಿ ಸಿಲ್ವರ್ 130% ಹೈ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಈಗ ರೀಸೆಂಟ್ ಆಗಿ ನೋಡೋದಾದ್ರೆ ಈ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಂದ್ರೆ ಎಸ್, ಡೆಫಿನೆಟ್ಲಿ $72 ಇವಾಗ ನಿಯರ್ ಆಲ್ ಟೈಮ್ ಆಗಿ ಇವಾಗಿಂದ ಇನ್ನು $72 per ounce ವರೆಗೂ ಹೋಗೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರ ಪ್ರಕಾರ ಸಿಲ್ವರ್ ಏನಿದೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್, ಈಗ ಯಾಕಂದ್ರೆ ಇದು ಇರ್ಬೋದು, ಸೋಲಾರ್ ಇರ್ಬೋದು, ರಿನ್ಯೂವಬಲ್ ಇರ್ಬೋದು, ಎಲೆಕ್ಟ್ರಿಕ್ ಬಸ್ಸಸ್ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಪ್ಯಾನಲ್ಸ್ ಅಲ್ಲೂ ಸಿಲ್ವರ್ ಯೂಸ್ ಮಾಡ್ತಾ ಇರೋದ್ರಿಂದ ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಇರೋದ್ರಿಂದ ಸಿಲ್ವರ್ ವ್ಯಾಲಿ ನೋಡ್ತಾನೆ ಆಗ್ತಾನೆ ಇದೆ. ಇನ್ನು ಅದ್ರ ಜೊತೆಗೆ ಈಗ ಹೊಸ ಕಾಪರ್ ಅಂತಾನೆ ಹೇಳ್ಬೋದು. ಕಾಪರು ಆಲ್ ಟೈಮ್ ಐ ಫ್ರೆಶ್ ಆಲ್ ಟೈಮ್ ಐ ಹೊಡಿತಾನೆ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ 40% ಅಷ್ಟು ಕಾಪರ್ ಇನ್ಕ್ರೀಸ್ ಆಗಿದೆ. ಅದರಲ್ಲೂ ಅಷ್ಟೇ ಡಿಮ್ಯಾಂಡ್ ಇನ್ಕ್ರೀಸ್, ಯಾವ ತರ ಸಿಲ್ವರ್ ಅಲ್ಲಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆಯೋ ಅದೇ ತರ ಕಾಪರ್ ಅಲ್ಲೂ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ನೋಡಿ, ಲಾಸ್ಟ್ 1 week ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ವೀಕ್ ಆಗಿ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಸೊ US ಮಾರ್ಕೆಟ್ ಆಲ್ಮೋಸ್ಟ್ 2% ಅಷ್ಟು ಡೌನ್ ಆಗಿದೆ ಫ್ರಮ್ ಹೈ ಇಂದ. ಅದೇ ತರ ನೀವು ಜಪಾನ್ ಮಾರ್ಕೆಟ್ ನೋಡೋದಾದ್ರೂ ಜಪಾನ್ ಮಾರ್ಕೆಟ್ ಅಲ್ಲಿ ರೇಟ್ ಇನ್ಕ್ರೀಸ್ ಆಗಿರೋದ್ರಿಂದ, ಬ್ಯಾಂಕ್ ಆಫ್ ಜಪಾನ್ ಇನ್ಕ್ರೀಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ 600 ಪಾಯಿಂಟ್ ಇವತ್ತು ರೈಸ್ ಆಗಿದೆ ಫ್ರೈಡೆ. ಅದರಿಂದ ಅದು ಆಲ್ಮೋಸ್ಟ್ 850 ಪಾಯಿಂಟ್ಸ್ ಲಾಸ್ ಅಲ್ಲೇ ತೋರಿಸದೆ, ಇಲ್ಲಾಂದ್ರೆ ಮೋರ್ ದೆನ್ 1500 ಪಾಯಿಂಟ್ ಲಾಸ್ ಅಲ್ಲಿ ತೋರಿಸ್ತಾ ಇರೋದು. ಅಂದ್ರೆ ಬಿಲೋ 50,000 ಅಲ್ಲಿ ಜಪಾನ್ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಬಿಲೋ 48,000 ಅಲ್ಲಿ US ಮಾರ್ಕೆಟ್ ಟ್ರೇಡ್ ಆಗ್ತದೆ. ಇನ್ನು ನಮ್ ನಿಫ್ಟಿ ಚಾರ್ಟ್ ನೋಡೋದಾದ್ರೆ
ನಿಫ್ಟಿ ನೋಡಿ ಈ ಪ್ರೈಸ್ ಆಕ್ಷನ್ ಪ್ರಕಾರ ನಿಫ್ಟಿ ಲೋಯರ್ ಹೈ ಮಾಡ್ಕೊಂತಾನೆ ಬರ್ತಾ ಇದೆ. ಸೊ ಪ್ರೀವಿಯಸ್ ಹೇಳಿದ್ವಿ, ಯಾವಾಗ ಈ ಲೋಯರ್ ಹೈನ ಬ್ರೇಕ್ ಆಗುತ್ತೋ ಕಮಿಂಗ್ ಡೇಸ್ ಅಲ್ಲಿ, ನೆಕ್ಸ್ಟ್ ವೀಕ್ ಅಲ್ಲಿ, ಆಗ ಮಾತ್ರ ಬುಲ್ ಟ್ರೆಂಡ್ ನೋಡೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಲ್ಲಿವರೆಗೂ ಟ್ರೆಂಡ್ ಈಸ್ ಜಿಗ್ ಜಾಗ್ ಅಂತ ಹೇಳ್ಬೋದು. ಸೊ ಸಪೋರ್ಟ್, ಸ್ಟ್ರಾಂಗ್ ಸಪೋರ್ಟ್ ಏನಿದೆ ನಿಫ್ಟಿಯಲ್ಲಿ, ಸ್ಟ್ರಾಂಗ್ ಸಪೋರ್ಟ್ ಅಂದಾಗ ಇವಾಗ ರೀಸೆಂಟ್ ಡೇಸ್ ನೋಡೋದಾದ್ರೆ 25,700 ಫಸ್ಟ್ ಸಪೋರ್ಟ್ ಆದ್ರೆ 25,400 ಇಸ್ ದ ಸೆಕೆಂಡ್ ಸಪೋರ್ಟ್ ಅಲ್ಲೇ ಇರುತ್ತೆ. ಇನ್ನ ರೆಸಿಸ್ಟೆನ್ಸ್ ವೈಸ್ ನೋಡೋದಾದ್ರೆ 26,320 ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್ ಇದ್ರೆ 26,500 ಇಸ್ ದ ಸೆಕೆಂಡ್ ರೆಸಿಸ್ಟೆನ್ಸ್. ಈ ವಾರದಲ್ಲಿ ಅಂದ್ರೆ ಬರೋ ವಾರದಲ್ಲಿ ಈ ಒಂದು ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗುತ್ತೆ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ಈ ಪ್ರೈಸ್ ಆಕ್ಷನ್. ಸೊ ನೆಕ್ಸ್ಟ್ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರು, ನೀವು ಬ್ಯಾಂಕ್ ನಿಫ್ಟಿ ಅಂಡ್ ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿಯಲ್ಲೂ ಅಷ್ಟೇ ಸೇಮ್ ಲೋಯರ್ ಐ ಕ್ರಿಯೇಟ್ ಮಾಡ್ಕೊಂತಾನೆ ಬಂದಿದೆ. ಯಾವಾಗ ಈ ಲೋಯರ್ ಐ ಬ್ರೇಕ್ ಆಗುತ್ತೋ ಆಗ ಫ್ರೆಶ್ ಆಗಿ ಅದು ಮೂಮೆಂಟ್ ಜಾಸ್ತಿ ಕಾಣಿಸೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಸೆನ್ಸೆಕ್ಸ್ ಅಲ್ಲೂ ಇಟ್ಸ್ ಸೇಮ್ ವೇ, ಲೋಯರ್ ಐ ಅಂದ್ರೆ 3 ಇಂಡೆಕ್ಸ್ ನಿಮ್ಗೆ ಒಂದೇ ಪ್ಯಾಟರ್ನ್ ಅಲ್ಲೇ ಇರೋದ್ರಿಂದ ಅದು ಯಾವಾಗ ಬ್ರೇಕ್ ಆಗ್ತಾವೋ ಆಗ ಸ್ಟ್ರಾಂಗ್ ಮೂವ್ಮೆಂಟ್ ನೋಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ನಿಫ್ಟಿ ನೀವು ಲಾಸ್ಟ್ 3 ವೀಕ್ಸ್ ಇಂದ ನೀವು ಅಬ್ಸರ್ವ್ ಮಾಡೋದಾದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಫಸ್ಟ್ ಫಾಲ್ ಆಗುತ್ತೆ ಅಂಡ್ ಥರ್ಸ್ಡೇ ಅಂಡ್ ಫ್ರೈಡೇ ಅಪ್ವರ್ಡ್ ಇದೆ. ನೋಡಿ ಲಾಸ್ಟ್ 3 ಡೇಸ್ ಅಂದ್ರೆ ಲಾಸ್ಟ್ 3 ವೀಕ್ಸ್ ಅಲ್ಲಿ ಇದೇ ತರ ಪ್ಯಾಟರ್ನ್ ಅಲ್ಲೇ ಮೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ನಾವು ಈ ಒಂದು ಇದರಲ್ಲಿ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಯಾವ್ದಿದೆ ನಮ್ಗೆ ಇವೆಂಟ್, ಬಿಗ್ ಇವೆಂಟ್ ಯಾವ್ದಿದೆ? ಈಗ ಆಲ್ರೆಡಿ ಕೆಲವು ಇವೆಂಟ್ಸ್ ಎಲ್ಲ ಆಗಿದೆ ಈ ವೀಕ್ ಅಲ್ಲಿ, ಆದ್ರೆ ಕಮಿಂಗ್ ಡೇಸ್ ಅಲ್ಲಿ ಬಿಗ್ ಇವೆಂಟ್ ಇರೋದಂದ್ರೆ ಬಜೆಟ್, ಇಂಡಿಯನ್ ಯೂನಿಯನ್ ಬಜೆಟ್. ಅದು ಇನ್ನು 43 ದಿವಸಗಳ 43 ಡೇಸ್ ಟು ಗೋ ಬಜೆಟ್ ಅಂತ ಹೇಳ್ಬೋದು. ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಬಜೆಟ್ ಇರುತ್ತೆ. ಸೊ ಆ ಬಜೆಟ್ ಅಲ್ಲಿ ನಾವ್ ಏನ್ ಮಾಡ್ಬೇಕು? ಬಜೆಟ್ ಯಾಕೆ ಇಂಪಾರ್ಟೆಂಟ್? ಈಗ ಪ್ರೆಸೆಂಟ್ಗೆ ಏನೇನು ಟ್ಯಾರಿಫ್ ಇಂದ ನಷ್ಟವಾಗಿದ್ದಾರೆ ಅವ್ರಿಗೆಲ್ಲ ಹೆಂಗ್ ಕಾಂಪನ್ಸೇಟ್ ಮಾಡ್ತಾರೆ ಬಜೆಟ್ ಅಲ್ಲಿ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ಈಗ ಡಿಫೆನ್ಸ್ ಆಗ್ಲಿ, ರೈಲ್ವೆ ಸ್ಟಾಕ್ ಆಗ್ಲಿ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ಗಾಗ್ಲಿ ಯಾವ ತರ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್. ಸೊ ಈಗ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಅಕಾರ್ಡಿಂಗ್ ಟು ಮೋತಿಲಾಲ್ ಓಸ್ವಾಲ್ ಏನ್ ಹೇಳ್ತಾರಂದ್ರೆ 40% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಡಿಫೆನ್ಸ್ ಸ್ಟಾಕ್ಗೆ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಸೊ ಅದೇ ತರನೇ ನಾವು ರೈಲ್ವೆ ಸ್ಟಾಕ್ ಆಗ್ಲಿ, ಪ್ರೀವಿಯಸ್ ಲಾಸ್ಟ್ ಇಯರ್ ಅಲ್ಲಿ ರೈಲ್ವೆ ಸ್ಟಾಕ್ಗೆ ಅಂತ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ, ಅದನ್ನ ಬಿಗ್ ಫಾಲ್ ಆಗಿತ್ತು. ಆದ್ರೆ ಈ ಸರಿ ಒಂದು ದೊಡ್ಡ ಬಜೆಟ್ ಕೊಡ್ತಾರೆ ರೈಲ್ವೆ ಸ್ಟಾಕ್ಗೆ ಅಂತಾನೆ ನೋಡ್ಬೋದಾಗಿದೆ. ಸೊ ಇನ್ನು ಜಿಯೋ ಪೊಲಿಟಿಕಲ್ ಟೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ವೆನ್ಜುಲಾ ಮತ್ತು US ಟ್ರಂಪ್ ಯಾವ ತರ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. US ಪ್ರೆಸಿಡೆಂಟ್ ಟ್ರಂಪ್ ಅವರು ವೆನ್ಜುಲಾ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸೊ ಈ ತರ ಮುಗಿ ಬೀಳೋದ್ರಿಂದ ಏನಾಗುತ್ತೆ, ವೆನ್ಜುಲಾ ಅವರು ರೊಚ್ಚಿಗೆ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಅಲ್ಲಿ ಅಟ್ಯಾಕ್ ಮಾಡೋದ್ರಿಂದ, ಅವರಿಂದ ಸ್ಯಾಂಕ್ಷನ್ಸ್ ವಿಧಿಸಿದ್ರಿಂದ ಏನ್ ಎಫೆಕ್ಟ್ ಆಗ್ಬೋದು? ವೆನ್ಜುಲಾ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಆಯಿಲ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಸೊ ನಮ್ಗೆ ಏನಾದ್ರೂ ಎಫೆಕ್ಟ್ ಆಗುತ್ತಂದ್ರೆ ಇಂಡಿಯಾಗೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತೂ ಆಗಿಲ್ಲ. ಸೊ ನಾವು ಆಯಿಲ್ ಮಾರ್ಕೆಟ್ ನೋಡೋದಾದ್ರೆ ಈಗ ಅಟ್ ಪ್ರೆಸೆಂಟ್ಗೆ 4 ಇಯರ್ಸ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ $55 to $56 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್ ಆಯಿಲ್. ಆದ್ರಿಂದ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಹೊರತು ಇಂಡಿಯಾಗೆ ಯಾವುದೇ ಡಿಸ್ಅಡ್ವಾಂಟೇಜಸ್ ಇಲ್ಲ. ಸೊ ಇದು ಆಯಿಲ್ ಪ್ರೈಸ್ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ತುಂಬಾ ಸೆಕ್ಟರ್ಸ್ಗೆ ಪಾಸಿಟಿವ್ ನ್ಯೂಸ್ ಆಗಿ ಪರಿವರ್ತನೆ ಆಗಿದೆ. ಇನ್ನು ರುಪಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ರುಪಿ ಈಗ 90 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ 91 ಇಸ್ ದ ಫ್ರೆಶ್ ಆಲ್ ಟೈಮ್ ಐ. ಬುಧವಾರ ಏನಿತ್ತು ಅದು ಫ್ರೆಶ್ ಆಲ್ ಟೈಮ್ ಇತ್ತು, ಆದ್ರೆ ಲಾಸ್ಟ್ 2 ಡೇಸ್ ಅಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ. ಸೊ ಈ ರುಪಿ ಇನ್ ಮುಂದೆ ಯಾವ ತರ ಮೂವ್ಮೆಂಟ್ಸ್ ಕೊಡುತ್ತೆ ಅನ್ನೋದ್ರ ಮೇಲೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ. ರುಪಿ ಯಾವಾಗ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ನಮ್ಮ ಇಂಪೋರ್ಟರ್ಗೆ ತುಂಬಾ ಅದು ಎಫೆಕ್ಟ್ ಆಗಿ ಮಾರ್ಕೆಟ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಎಕ್ಸ್ಪೋರ್ಟರ್ ಮಾತ್ರ ಇದು ಅಡ್ವಾಂಟೇಜ್ ಆಗುತ್ತೆ. ಸೊ ಇಂಪೋರ್ಟರ್ಗೆ ಇದು ಡಿಸ್ಅಡ್ವಾಂಟೇಜ್ ಆಗಿ ಪರಿವರ್ತನೆ ಆಗ್ತಾನೆ ಇರುತ್ತೆ. ಸೊ ಇನ್ನು FIS ಬಗ್ಗೆ ಹೇಳೋದಾದ್ರೆ FIS ನೋಡು ಫ್ರೆಶ್ ಆಗಿ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ 2 ಡೇಸ್ ಅಲ್ಲಿ ಫ್ರೆಶ್ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಮಂತ್ ಅಲ್ಲಿ ಕಂಟಿನ್ಯೂಸ್ ಸೆಲ್ ಮಾಡ್ತಾ ಇದ್ದರು, ಈಗ ಅವರು ಫ್ರೆಶ್ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ 2 ಡೇಸ್ ಅಲ್ಲಿ ಅಂತ ಹೇಳ್ಬೋದಾಗಿದೆ. ಇನ್ನು IPO ಬಗ್ಗೆ ಹೇಳೋದಾದ್ರೆ ICICI Prudential AMC IPO 39 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಅದ್ರ ಬುಕ್ ಸೈಜ್ ಬಂದ್ಬಿಟ್ಟು 10,600 ಇಂಟು 39 ಟೈಮ್ಸ್ ಅಂದ್ರೆ ಆಲ್ಮೋಸ್ಟ್ 4 lakh crore ಬ್ಲಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಇದು 4 lakh crore ಫ್ರೆಶ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೆಕೆಂಡರಿ ಮಾರ್ಕೆಟ್ ಇಂದ ಪ್ರೈಮರಿ ಮಾರ್ಕೆಟ್ ಹೋದ್ರೆ ಎಷ್ಟು ವಾಲ್ಯೂಮ್ ಕಡಿಮೆ ಆಗುತ್ತೆ ಇನ್ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಲಿಸ್ಟ್ ಆಗಿರೋ ಗೇನಿಂಗ್ ಬಂದ್ಬಿಟ್ಟು 20% ಅಲ್ಲಿ ಗೇನಿಂಗ್ ಅಲ್ಲಿ ICICI
ಪ್ರೊಡೆನ್ಷಿಯಲ್ AMC ಲಿಸ್ಟಿಂಗ್ ಆಗಿದೆ. ಯಾರ್ಯಾರು ಸಿಕ್ಕಿದಾರೋ ಅವರೆಲ್ಲ ಎಂಜಾಯ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿರೋದಕ್ಕೆ ನಮ್ಮ ಟೀಮು ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಇದು ನೀವು ಲೈಕ್ ಮಾಡಿ, ಹಂಗೆ ಮರಿದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.